ನಾವು ಇಂಗ್ಲೆಂಡ್ ಇನ್ನಿಂಗ್ ಶುರುವಾಗ್ತಾ ಇದ್ದಂಗೆ ಮಾತಾಡ್ಬೇಕಾಗತ್ತೆ. ಫಸ್ಟ್ ಓವರಲ್ಲೇ ಜಸ್ಪ್ರೀತ್ ಬುಮ್ರಾ ಕ್ರಾಲಿನ ಔಟ್ ಮಾಡ್ತಾರೆ. ಜಸ್ಪ್ರೀತ್ ಬುಮ್ರಾಗೆ ಆ ಹಂತದಲ್ಲಿ ಇನ್ನೊಂದು ಎಂಡಿಂದ ಸಪೋರ್ಟ್ ಸಿಕ್ಕಿದ್ರೆ ಔಟ್ಸ್ಟ್ಯಾಂಡಿಂಗ್ ಆಗಿರೋದು ಇನ್ನ ಇಂಡಿಯಾ ಪೊಸಿಷನ್ ಅಂತ ಅನಿಸ್ತಾ ಇದೆ. 3 ಓವರಲ್ಲಿ 23 ರನ್ ಕೊಟ್ಬಿಡ್ತಾರೆ. ಈ ಕಡೆ ರನ್ನೇ ಕೊಡದೆ ಹಂಗೆ ಉಸಿರು ಕಟ್ಟಾಕ್ಬಿಡ್ತಾರೆ ಬುಮ್ರಾ. ಆ ಕಡೆ ಬ್ಯಾಟರ್ಗೆ ಏನು ಆಕ್ಸಿಜನ್, ರನ್ಸ್ ಆಕ್ಸಿಜನ್ ಅಲ್ವಾ, ಅದನ್ನ ಕನ್ಸೀಡ್ ಮಾಡ್ಬಿಟ್ಟು ಬ್ಯಾಟರ್ ಸರ್ವೈವ್ ಆಗೋಂಗ್ ಮಾಡ್ಬಿಡ್ತಾರೆ. ಡಕೆಟ್ ಇರ್ಲಿ, ಪೋಪ್ ಇರ್ಲಿ. ಈ ಹಂತದಲ್ಲಿ 2 ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಡಕೆಟ್ದು 2 ಕ್ಯಾಚ್ ಬರುತ್ತೆ. ಒಂದು ಯಶಸ್ವಿ ಜೈಸ್ವಾಲ್ ಗಲ್ಲಿಲ್ ಮಿಸ್ ಮಾಡ್ತಾರೆ ಅಂತ ಹೇಳಿದ್ರೆ, ರಿಲೇಟಿವ್ಲಿ ಈಸಿಯರ್ ಕ್ಯಾಚು ಪಾಯಿಂಟ್ ಅಲ್ಲಿ ಮಿಸ್ ಮಾಡ್ತಾರೆ ಜಡೇಜಾ. ಓಲಿ ಪಪ್ಪು ಹಾಫ್ ಚಾನ್ಸು ಕರುಣ್ ನಾಯರ್ದು ಕನ್ವಿಟ್ ಮಾಡ್ತಾರೆ, ಲೆಫ್ಟ್ ಸೈಡ್ ಅಲ್ಲಿ ಡೈ ಹೊಡೆದು ಕವರ್ಸ್ ಅಲ್ಲಿ. ಇಲ್ಲಿ ರೆಗ್ಯುಲೇಷನ್ ಕ್ಯಾಚ್ ನ ಮಿಸ್ ಮಾಡ್ತಾರೆ ಜಡೇಜಾ. ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ಸ್ ಅಂತ ಮಾತಾಡ್ತೀವಿ. ಅಲ್ಲಿ ಡಕೆಟ್ ಹಾಫ್ ಸೆಂಚುರಿನೇ ಹೊಡಿತಾರೆ. ಆಲಿ ಪಪ್ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿ ಇಂಗ್ಲೆಂಡ್ ಕಮ್ ಬ್ಯಾಕ್ ಮಾಡಕ್ ಅನುಕೂಲ ಮಾಡ್ಕೊಡ್ತಾರೆ. ಓಕೆ, ವಿಕೆಟೇ ಬೀಳ್ತಾ ಇಲ್ಲ, ಪೋಪ್ ಅಂಡ್ ಡಕೆಟ್ ಅಂತ ಹೇಳಿದಾಗ ಶುಭ್ಮನ್ ಗಿಲ್ ಸೆಕೆಂಡ್ ಸ್ಪೆಲ್ ಕರೆಸ್ತಾರೆ ಬುಮ್ರಾನ. ಬುಮ್ರಾ ಬರ್ತಾ ಇರೋಂಗೆ ಬೆನ್ ಡಕೆಟ್ನ ಔಟ್ ಮಾಡ್ತಾರೆ. ಲೆಂತ್ ಅಲ್ಲಿ ಮುಂದೆ ಹಾಕ್ಬಿಟ್ಟು ಇನ್ಸೈಡ್ ಎಡ್ಜ್ ಆಗಿ ಬೋಲ್ಡ್ ಹಾಕ್ತಾರೆ. ಆ ಸ್ಪೆಲ್ ಅಲ್ಲೇ ಇನ್ನೊಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾರೆ. ಆಲಿ ಪಾಪ್ ಐ ಥಿಂಕ್ 60 ರನ್ ಇರ್ತಾರೆ ಆ ಹಂತದಲ್ಲಿ. ಇವಾಗ ಜೈಸ್ವಾಲ್ ಅವರು 3rd ಸ್ಲಿಪ್ ಅಲ್ಲಿ ಈ ಕ್ಯಾಚ್ನ ಬಿಡ್ತಾರೆ. ಈಸಿಯಾಗಿ ಕ್ಯಾರಿ ಆಗುತ್ತೆ. ದಿನ ಬೆಳಗಾದ್ರೆ ಈ ಕ್ಯಾಚಿಂಗ್ ಪ್ರಾಕ್ಟೀಸ್ ಸ್ಲಿಪ್ ಅಲ್ಲಿ ಇದೇ ತರ ಕೊಡ್ತಾರೆ. ಪೋಪು ಕೂಡ ಅದೇ ತರ ಕೊಟ್ರು. ಆ ಕ್ಯಾಚ್ನ ಹಿಡಿಯೋಕ್ಕಾಗಿಲ್ಲ ಜೈಸ್ವಾಲ್. ಇದು ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಸಖತ್ ಮೋರ್ ದೆನ್ 100% ಎಫರ್ಟ್ ಹಾಕ್ತಾ ಇರ್ತಾರೆ ಬುಮ್ರಾ. ಆ ಹಂತದಲ್ಲಿ ಬಾಲ್ ಮೂವ್ ಆಗ್ತಾ ಇದೆ ಅನ್ನುವಾಗ ಒಬ್ಬ ಸೆಟಲ್ಡ್ ಬ್ಯಾಟರ್ ಔಟ್ ಆದ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಯ್ತಲ್ಲ. ತಿರ್ಗಾ 3rd ಸ್ಪೆಲ್ ಅಲ್ಲಿ ಬಂದು ಇವ್ರು ಔಟ್ ಮಾಡ್ತಾರೆ ಜೋ ರೂಟ್ನ. ಅಂದ್ರೆ ಯಾವ ತರ ಇದೆ ಕ್ವಾಲಿಟಿ ಜಸ್ಪ್ರೀತ್ ಬುಮ್ರಾ ಅವ್ರ ಬೌಲಿಂಗ್ದು ಅಂತ ಕ್ಲಿಯರ್ ಕಟ್ ಆಗಿ. ಅಂದ್ರೆ 3 ಸ್ಪೆಲ್ಲಲ್ಲಿ 3 ವಿಕೆಟ್ ತಗೊಳ್ತಾರೆ. ಅವಾಗ ಹ್ಯಾರಿ ಬ್ರೂಕ್ ಬರ್ತಾರೆ ಕ್ರೀಸ್ಗೆ. ಅವರು ಕಾಡ್ತಾರೆ ಜಸ್ಪ್ರೀತ್ ಬುಮ್ರಾಗ್ ಆಡೋದಕ್ಕೆ. ಅಂದ್ರೆ ಜಸ್ಪ್ರೀತ್ ಬುಮ್ರಾ ಫುಲ್ ಎನರ್ಜಿ ಇದ್ದಾಗ, ಅವರು ಸ್ಪೆಲ್ಲಲ್ಲಿ ಫ್ರೆಶ್ ಅಲ್ಲಿ ಇದ್ದಾಗ ಯಾವುದೇ ಒಬ್ಬ ಬ್ಯಾಟರ್ ಕ್ರೀಸ್ಗೆ ಬಂದ್ರು ಈ ಕಂಡೀಷನ್ಸ್ ಅಲ್ಲಿ ಸ್ಟ್ರಗಲ್ ಮಾಡ್ತಾರೆ. ನಮ್ಮವರು ಕ್ಯಾಚ್ಗಳು ಕರೆಕ್ಟಾಗಿ ಹಿಡಿದು ಬಿಟ್ಟಿದ್ರೆ ಕಥೆನೇ ಬೇರೆ ಆಗಿರೋದು. ಆಮೇಲೆ ಹ್ಯಾರಿ ಬ್ರೂಕ್ನ ಲಾಸ್ಟ್ ಓವರಲ್ಲಿ ಔಟ್ ಕೂಡ ಮಾಡ್ತಾರೆ. ಒಂದು ಯಾರ್ಕರ್ ಹಾಕಿ, ಸ್ಲೋಯರ್ ಒನ್ ಹಾಕಿ, ಆಮೇಲೆ ಒಂದು ಬೌನ್ಸರ್ ಹಾಕಿ ಅವ್ರ ಕ್ಯಾಚು ಅನ್ಫಾರ್ಚುನೇಟ್ಲಿ ನೋ ಬಾಲ್. ಅಂದರೆ ಪ್ರಾಕ್ಟಿಕಲ್ ಆಗಿ ನೀವು ನೋಡಿ, ಬುಮ್ರಾ ಅನ್ಕೊಂಡಂಗೆ ಎಲ್ಲ ನಡೆದಿತ್ತು, ಕ್ಯಾಚ್ಗಳು ಹಿಡಿದಿದ್ರು, ಅದು ನೋ ಬಾಲ್ ಆಗಿಲ್ಲ ಅಂದರೆ 6 ಡೌನ್ ಇರಬೇಕಾಗಿತ್ತು ಈ ಇಂಗ್ಲೆಂಡ್ ಟೀಮ್.